ಒಂದು ವಿಷಯ ನಡೀತೆ. ರಾಜೇಗೌಡರು ನಗರಸಭೆ ಕಮಿಷನರ್ನ ಮಾತಾಡಿದ್ರು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಗರಸಭೆ ಆಯುಕ್ತರ ಬಗ್ಗೆ ಮಾತಾಡಿದ್ದಾರೆ. ನಾನು ಆಡಿಯೋ ಕ್ಲಿಪ್ ಕೇಳಿದೆ. ನಾನು ಆಸ್ ಎ ಪಾರ್ಟಿ ನೆಡ್ಸ್ಕೊಂಡ್ಬಂದಿರೋ ಇದ್ರಲ್ಲಿ ನೋಡಿದ್ರೆ ಎಲ್ಲೋ ಒಂದ್ ಹತ್ರ ನಮಗೂ ಬೇಜಾರೆ. ನಾವೆಲ್ಲ ಪಕ್ಷದ ಕಾರ್ಯಕರ್ತರಿಗೆ ಒಂಥರ ಮುಜುಗರ ಆಗ್ಬಿಟ್ಟಿದೆ. ಇವತ್ತು MLA ಅವ್ರ ಬಗ್ಗೆ ಆಗ್ಲಿ ಅಥವಾ ಈಗಿರೋಂಥ ಗೌರ್ಮೆಂಟ್ ಅಫಿಷಿಯಲ್ಸ್ ಬಗ್ಗೆ ಆಗ್ಲಿ, ಅವ್ರವ್ರ ಕರ್ತವ್ಯ ಅವ್ರು ಮಾಡೋದಕ್ಕೆ ಗೌರ್ಮೆಂಟ್ ಇಂದ ಅವ್ರು ಗೌರ್ಮೆಂಟ್ ಸರ್ವೆಂಟ್ಸ್ ಅಂತ ನಾವು ಕರಿತೀವಿ. ಅವರೆಲ್ಲ ಅವ್ರ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಅದ್ರ ಬಗ್ಗೆ ಗೌರವಯುತವಾಗಿ ಅವ್ರ ಹತ್ರ ಮಾತಾಡ್ಬೇಕು ಬಿಟ್ರೆ, ಯಾಕಂದ್ರೆ ಯಾವ್ದೋ ಒಂದು ವಿಚಾರದಲ್ಲಿ ನಾವು ಈಗ ನಮ್ಮ ಹತ್ರ 106 ಜನ ಬರ್ತಾರೆ, ನಮ್ ಕೆಲಸ ಹೇಳ್ಬೇಕಾದ್ರೆ ನಾವು ಅದನ್ನ ಗೌರವಯುತವಾಗಿ ನಾವು ಆಫೀಷಿಯಲ್ಸ್ ಹತ್ರ ನಾವು ಮಾತಾಡಿ ನಾವು ಅದನ್ನ ಕೆಲಸ ತೂಗಿಸ್ಬೇಕು. ಅದು ಬಿಟ್ಟು ನಾವು ಅವಾಚ್ಯವಾದ ಶಬ್ದಗಳನ್ನ ನಾವು ಯೂಸ್ ಮಾಡಿದಾಗ ಎಲ್ಲೋ ಒಂದ್ ಹತ್ರ ನಮ್ಮ ಪಾರ್ಟಿ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಮಾಡಿರೋದು ಅಂತದ್ದು ಸರಿ ಇಲ್ಲ. ನನ್ನ ಪ್ರಕಾರ, ನನ್ನ ವೈಯಕ್ತಿಕ ಇದ್ರ ಪ್ರಕಾರ ಇದು ಸರಿ ಇಲ್ಲ. ಅದನ್ನ ಸರಿಪಡಿಸ್ಕೊಬೇಕು ಮುಂದಕ್ಕೆ. ಮತ್ತೆ ನಮಗೂ ಕೂಡ ಎಲ್ಲೋ ಒಂದ್ ಹತ್ರ ವೈಯಕ್ತಿಕವಾಗಿಯೂ ಕೂಡ ನಮಗ್ ಬೇಜಾರಾಗಿದೆ. ಯಾಕಂದ್ರೆ ನಾವು ಎಲ್ಲರೂ ನಾವು ಅವ್ರನ್ನ ಮುಖಂಡರು ಅಂತ ನಾವು ಅನ್ಕೊಂಡಾಗ ಮುಖಂಡರು ಯಾವ ತರ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಅಲ್ಲಿ ಕಾಣಿಸ್ಲಿಲ್ಲ. ಸೊ ಅದು ಮುಂದೆ ಯಾರೋ ಒಂದು ಹುಡುಗರ ಎಕ್ಸ್ಟೆನ್ಸ್ ನೋಡ್ತಾ ಇರ್ತಾರೆ. ಮುಂದೆ ಪೊಲಿಟಿಕಲ್ ದಾರಿ ಏನಿರ್ತೈತೆ ಅದನ್ನ ದಿಕ್ಸೂಚಿಯಾಗಿರುತ್ತೆ. ಸೊ ದಿಕ್ಸೂಚಿಯಲ್ಲಿ ನಾವೆಲ್ಲ ಒಂದ್ ಹತ್ರ ತಪ್ಪು ಮಾತಾಡಿದಾಗ ಅದನ್ನೇ ಫಾಲೋ ಅಪ್ ಮಾಡ್ತಾರೆ ಕೆಲವರೆಲ್ಲ. ಅದನ್ನ ನಾವು ಮಾತಾಡುವಂತ ರೀತಿನ ನಾವು ಬದಲಾಯಿಸ್ಕೊಬೇಕು. ಯಾಕಂದ್ರೆ 106 ಜನ ನೋಡ್ತಾ ಇರ್ತಾರೆ ನಮ್ಮನ್ನ. 106 ಜನ ನೋಡ್ಬೇಕಾದ್ರೆ ನಮ್ಮ ಬಿಹೇವಿಯರ್ ಮೇಲೆ ನಾವು ಡಿಪೆಂಡ್ ಆಗುತ್ತೆ ಸರ್. ಸರ್, ಈ ವಿಚಾರದ ಬಗ್ಗೆ ಹೈಕಮಾಂಡ್ ಯಾವ ರೀತಿ ತೀರ್ಮಾನ ತಗೊಳ್ಳುತ್ತೆ? ಸರ್, ಈಗ ಹೈಕಮಾಂಡ್ ಅವ್ರದ್ದು ಈಗ ನಾವೆಲ್ಲ ಅಪ್ಡೇಟ್ ಮಾಡಿದ್ದೀವಿ. ಈಗ ಅದ್ರ ಬಗ್ಗೆ ನಾವು ಆಲ್ರೆಡಿ ಇವತ್ತಿನ ಪರಿಸ್ಥಿತಿಗಳಲ್ಲಿ ಏನೇನಿದೆ, ತಾಲೂಕ್ ಲೆವೆಲ್ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಕೂಡ ನಾವು ಅಪ್ಡೇಟ್ ಮಾಡಿದ್ದೀವಿ. ಈಗ ಅವರು ಅದನ್ನ ಕುಲಂಕುಷವಾಗಿ AICC ಹತ್ರ ಮಾತಾಡಿ AICC ಇಂದನೂ ಪ್ರೆಷರ್ ಇದೆ ಅಂತ. ಯಾಕಂದ್ರೆ ಅವರು ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದು AICC ಇಂದ ಇದನ್ನ ಸ್ವಲ್ಪ ಸಾರ್ಟ್ ಔಟ್ ಮಾಡಿ ಪಾರ್ಟಿ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ತರ ಅವ್ರಿಗೆ ಡೈರೆಕ್ಷನ್ಸ್ ಇದೆ. ಸೊ ಅವರು ಏನ್ ಡೈರೆಕ್ಷನ್ಸ್ ಕೊಡ್ತಾರೆ ನಾವು ಕಾದ್ ನೋಡ್ತಾ ಇದ್ದೀವಿ ಸರ್. ಸರ್, ಈಗ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ಗೆ ನಾಯಕತ್ವದ ಕೊರತೆ ಇತ್ತು. ಈಗ ಶಶಿಧರ್ ಮುನಿಯಪ್ಪ ಅವರು ಯಾರನ್ನ ಸೂಚಿಸಿದ್ರೆ ಅವರಿಗೆ ಬೆಂಬಲ ಸೂಚಿಸೋಣ ಅಂತ ಒಂದು ಕಡೆ ಚರ್ಚೆಗಳಾಗ್ತಾ ಇದೆ. ಈಗ ಯಾರನ್ನ ಮುಂದೆ ಇದನ್ನ ಸರ್, ಈಗ ನಾನು ಸೂಚಿಸಿದೆ ಒಂದು ನಿಮಿಷ. ನಾವು ಸೂಚಿಸ್ಬಿಟ್ಟು ಲಾಸ್ಟ್ ಟೈಮು ನಮ್ಗೆ ಈಗ ಒಂಥರ ನನ್ಗೆ ಈಗ ಆಕ್ಚುಲಿ ನಾನು ಕ್ಷಮೆ ಕೇಳ್ಬೇಕು ಎಲ್ಲರ ಹತ್ರ. ನಾನು ಇಂಥ ಕ್ಯಾಂಡಿಡೇಟ್ ನಾವು ಸೂಚಿಸಿದ್ದೀನ ಅಂತ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ನಾವು ಯಾರ ಬಗ್ಗೆನೂ ನಾವು ಸೂಚಿಸೋದಿಲ್ಲ. ಇನ್ನು ಮುಂದೆ ನಾವು ಯಾರ ಹತ್ರ ಸೂಚಿಸೋದಿಲ್ಲ. ನಾವೆಲ್ಲ ಜೊತೆಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಾವು ಆಮೇಲೆ ಫೈನಲ್ ಬಂದಾಗ ನಾವು ಮಾತಾಡ್ತೀವಿ. ಹೈಕಮಾಂಡ್ ಇದ್ರ ಬಗ್ಗೆ ನಿಮ್ ಮೇಲೆ ಬಹಳ ಒಲವಿಟ್ಟಿದೆ. ಸೊ ಇದ್ರ ಬಗ್ಗೆ ನೀವೇ ತೀರ್ಮಾನ ತಗೊಳ್ಳಿ ಅಂತ ನಿಮ್ಗೆ ಹೋದ್ಸರಿನೂ ಇತ್ತು. ಸೊ ಈ ಬಾರಿನೂ ಅದೇ ರೀತಿ ನಿಮ್ಗೆ ಒಪ್ಪಿಸ್ತಾರೆ ಸರ್. ಈಗ ಏನಾಗುತ್ತೆ ಅಂದ್ರೆ, ಈಗ ಒಬ್ರಿಗೆ ಈಗ ಕ್ಯಾಪ್ಟನ್ ಅನ್ನೋರು ಒಬ್ರು ಇರ್ತಾರೆ. ಎಲ್ಲಾನು ಕ್ಯಾಪ್ಟನ್ನೇ ಆಡೋದಿಲ್ಲ ಕ್ರಿಕೆಟ್ ಪ್ಲೇಯರ್ ಅಲ್ಲಿ. ಅಂದ್ರೆ ಇಟ್ಸ್ ಎ ಟೀಮ್ ವರ್ಕ್. ಆತರ ನಮ್ಗೆ ಹೈಕಮಾಂಡ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈಗ ಅಪ್ಪ ಅವರು ಒಂದು ಭವಿಷ್ಯ, ಯಾಕಂದ್ರೆ ಲಾಸ್ಟ್ 45 ವರ್ಷದಿಂದ ದುಡಿದಿರೋದ್ರಿಂದ ಪಾರ್ಟಿ ಇಮೇಜ್ ಇರೋದ್ರಿಂದ ನಮ್ಗೊಂದು ಜವಾಬ್ದಾರಿ ಕೊಟ್ರು. ನಾವು ಅವಾಗೆಲ್ಲ ಲೋಕಲ್ ಲೀಡರ್ಸ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವಾಗ ಒಪಿನಿಯನ್ ತಗೊಂಡ್ವಿ. ಬಟ್ ಒಪಿನಿಯನ್ ತಗೊಂಡಿದ ಪ್ರಕಾರ ಅವ್ರಿಗೆ ಲೀಡರ್ಶಿಪ್ ಕೊಟ್ಟಾಗ ಎಲ್ಲೋ ಒಂದ್ ಹತ್ರ ಆ ಲೀಡರ್ಶಿಪ್ ನ ನಾವು ಅದನ್ನ ನೆಡ್ಸ್ಕೊಂಡು ಹೋಗುವಂತ ರೀತಿ ಒಂದು ಆಟಿಟ್ಯೂಡ್ ಬರ್ಬೇಕು. ಆಟಿಟ್ಯೂಡ್ ಬರ್ತಾ ಇದ್ದಾಗ ಪಾರ್ಟಿ ಇಮೇಜ್ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಹೈಕಮಾಂಡ್ ಅವ್ರಿಗೆ ನಮ್ಗೆ ಹೇಳ್ತಾ ಇದಾರೆ ಅದನ್ನ ಸರಿ ಮಾಡ್ಲೇಬೇಕಪ್ಪ ಅನ್ನೋದು. ಇನ್ನು ಅವ್ರು ಏನು ಅವ್ರ ನಿಲುವನ್ನ ನಮ್ಗೇನು ಪ್ರಸ್ತಾಪ ಮಾಡಿಲ್ಲ. ನಾವು ಅದಕ್ಕೆ ಕಾಯ್ತಾ ಇದೀವಿ. ಬಟ್ ಇಲ್ಲಿನ ಲೋಕಲ್ ಲೀಡರ್ಶಿಪ್ ಏನಿದೆಯೋ ನಾವೆಲ್ಲ ಒಗ್ಗೂಡಿ ಜೊತೆಲಿ ಕೆಲಸ ಮಾಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನಾವೆಲ್ಲ ಜೊತೆಲಿ ಈಗ ಬರ್ತಕ್ಕಂಥ ನೆಕ್ಸ್ಟ್ ಡೈರಿ ಎಲೆಕ್ಷನ್ಸ್ ಆಗ್ಬೋದು, ಮತ್ತೊಂದು ಎಲೆಕ್ಷನ್ಸ್ ಆಗ್ಬೋದು, ಎಲ್ಲ ಜೊತೆಲಿ ಹೋಗೋಣ. ಯಾರ್ದೇ ಲೀಡರ್ಶಿಪ್ ಅನ್ನೋದಿಲ್ಲ. ಎಲ್ಲ ಅದಕ್ಕೆ ನಾವೆಲ್ಲ ಲೋಕಲ್ ಲೀಡರ್ಸ್ ಎಲ್ಲಾರನ್ನ ಕರೆಸಿ ಅವ್ರ ಒಪಿನಿಯನ್ ತಗೊಂಡು ನಾವು ಮಾಡ್ತಾ ಇದೀವಿ. ಸರ್, ಮುಂದೆ ಈಗ KMF ಚುನಾವಣೆ ಇರೋದಕ್ಕೆ ದೊಡ್ಡ ಕಾರ್ಯಕ್ರಮ ಏನಾದ್ರು ಮಾಡೋ ಇದೆಯಾ ಸರ್? ಕಾರ್ಯಕರ್ತರನ್ನೆಲ್ಲ ಕರೆಸಿ ಒಂದು ಚುನಾವಣೆ ಬಂದು ಕೋಆಪರೇಟಿವ್ ಸೊಸೈಟಿ ಎಲೆಕ್ಷನ್ಸ್. ಇಲ್ಲಿ ಮಾಸ್ ಆಗಿ ನಾವು ಮಾಡೋಂಥದ್ದು ಏನಿಲ್ಲ. ಯಾಕಂದ್ರೆ ಅವ್ರು ಇಂಡಿವಿಜುವಲ್ ಆಗಿ ಡೆಲಿಗೇಟ್ಸ್ ಇರ್ತಾರೆ, ಅವ್ರ ಒಪಿನಿಯನ್ ತಗೋಬೇಕು. ಮತ್ತೆ ಇವ್ರು ಯಾರು ನಿಂತ್ಕೊಂತ ಇರ್ತಾರೋ ಮೆಂಬರ್ಸ್, ಅವ್ರ ಕಾಂಟ್ರಿಬ್ಯೂಷನ್ ಆ ಪರ್ಟಿಕ್ಯುಲರ್ ಡೈರಿಗೆ ಇದೆಯಾ ಇಲ್ವಾ ಅನ್ನೋದು ನಾವು ಚೆಕ್ ಮಾಡ್ಬೇಕಾಗುತ್ತೆ. ನಾವು ನಮ್ದೇ ಆದಂತ ಒಂದು ಸ್ವಂತ ಒಪಿನಿಯನ್ ನಾವು ಕೊಡಕ್ ಬರೋದಿಲ್ಲ. ನಾವು ಅದಕ್ಕೆ ಎಲ್ಲಾರ್ದು ಕೂಡ ಒಪಿನಿಯನ್ ತಗೊಂಡು ಈಗ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಮೊದಲು ಒಂದೇ ಇತ್ತು, ಈಗ 2 ಆಗಿರೋದ್ರಿಂದ, 2 ಸೀಟ್ ಆಗಿರೋದ್ರಿಂದ ಡಿವಿಷನ್ ಆಗಿ 80 ಸೀಟ್ 2 ಕಡೆನೂ ಡಿವಿಷನ್ ಆಗಿದೆ. ಸೊ ಈ ಕಡೆಗೂ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಇಲ್ಲಿ ನಮ್ಮ ಗುಡೇಪಣ್ಣವರು, ಸೀನಣ್ಣವರು ಇಲ್ಲಿ ಒಲವು ತೋರಿಸಿದ್ದಾರೆ. ಈ ಕಡೆ ಪ್ರದೀಪ್ ಮತ್ತೆ ಚಕ್ಕಗೌಡರು ಒಲವು ತೋರಿಸಿದ್ದಾರೆ. ಸೊ ಈಗ ಎಲ್ಲರದ್ದು ಒಪಿನಿಯನ್ ತಗೊಂಡು ಒಂದು ಡಿಸಿಷನ್ಸ್ ಇವತ್ತು ನಾವು ತಗೊಂಡು ಅದನ್ನ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಂತ ಸುಧಾಕರ್ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಸರ್, ಈ ವಿಚಾರದಿಂದ ಪಕ್ಷಕ್ಕೆ ಏನಾದ್ರೂ ಹಿನ್ನಡೆ ಆಗಬಹುದಾ ಈ ಚುನಾವಣೆಯಲ್ಲಿ? ಹಾಗೆ ಆಗುತ್ತೆ. ಯಾಕಂದ್ರೆ ನಮ್ಗೆ ನಾನು ಆಗಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಯಾರೇ ಆಗ್ಲಿ ಈಗ ಕೆಟ್ಟ ಕೆಲಸ ಮಾಡಿದಾಗ ನಾವು ಅದನ್ನ ಕೆಟ್ಟ ಕೆಲಸದಿಂದ ಒಳ್ಳೇದಾಗ ಇಮೇಜ್ ಬರುತ್ತೆ ಅನ್ನೋದನ್ನ ನಾವು ತಪ್ಪೋದು. ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಆಗುತ್ತೆ. ನಾವು ಅದು ಸರಿಪಡಿಸ್ಕೊಳಕ್ ನಾವ್ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ ಬಿಟ್ರೆ
ತಪ್ಪಾಗಲ್ಲ ಅನ್ನೋದು ನಾವು ಅಲ್ಲಿಗೆ ನಾವು ಮೂರ್ಖರಾಗ್ತೀವಿ, ಅದಕ್ಕೋಸ್ಕರ ಅದು ಸರಿ ಇರಲ್ಲ. ಸರ್, ಶಶಿಧರ್ ಮುನಿಯಪ್ಪ ಅವರು ತುಂಬಾ ತೋಡ್ಸ್ಕೊಳಲ್ಲ, ಸಕ್ರಿಯವಾಗಿರಲ್ಲ ಅಂತ ಹೇಳ್ತಾ ಇದ್ರೆ, ಇನ್ಮೇಲೆ ಇರ್ತೀರಾ ಸರ್? ಸಕ್ರಿಯವಾಗಿ ಏನಾಗುತ್ತೆ ಗೊತ್ತಾ, ಈಗ ನಾವು ನಮ್ಮ ಹತ್ರಕ್ಕೆ ಯಾರು ಬರ್ತಾರೆ, ಕಾರ್ಯಕರ್ತರು ಯಾರು ಬಂದಿದಾರ, ಇವತ್ತವರೆಗೂ ಕೂಡ ಹೆಚ್ಚು ಕಡಿಮೆ ನಾನು ಡೈಲಿ 3:30 6:30ವರೆಗೂ ನಮ್ಮ ಊರಿನ ಕಾರ್ಯಕರ್ತರು ಯಾರು ಬಂದ್ರು ಅಟೆಂಡ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಇರ್ದೇ ಇರ್ಬೋದು, ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಈಗಾಗ್ಲೇ ಇಬ್ರು ಇದಾರೆ, ಈಗ ಶಶಿಧರ್ ಒಬ್ರು ಬಂದ್ರಪ್ಪ 3 ಜನ ಆಗೋದು ಅಂತ ಹಬ್ಬಿಸ್ತಾರೆ. ಸೊ ಪಾರ್ಟಿನ 3 ದಾರಿಗೆ, ಯಾಕಂದ್ರೆ ಈಗ ಇದು ಪೊಲಿಟಿಕ್ಸ್, ಇದು ಎಲ್ಲೋ ಒಂದ್ ಹತ್ರ ನಮ್ಮನ್ನ ಹೊಡೆದು ರಾಜಕೀಯ ಮಾಡೋದೇ ಅವರು ಎಲ್ಲಾ ಪಾರ್ಟಿಗಳದ್ದು ಇರುವಂತದ್ದು. ಯಾಕಂದ್ರೆ ಹೊಡೆದ್ರೇನೆ ನಾವು ಒಗ್ಗಟ್ಟಾಗಿರುವಂತದ್ದು ಅನ್ನೋ ತರ ಅವ್ರು ಗೆಲ್ತೀವಿ ಅನ್ನೋದು ಒಂದು ಅಭ್ಯಾಸ. ಸೊ ಹಾಗಾಗಿ ಅವ್ರು ಏನೇನು ಹೇಳ್ತಾ ಇರ್ತಾರೆ. ನಾವು ಈಗ ಮೊನ್ನೆ ಯಾವಾಗ ಒಂದ್ಸತಿ ನಮ್ಮ ರಾಜೇಗೌಡ್ರನ್ನೇ ಈಗ ಡೈರಿ ಏನಂತಾರೆ ಸೀಟ್ಗಳು ಫೈನಲ್ ಮಾಡ್ಬೇಕಾದ್ರೆ ಅಲ್ಲೇ ಕುತ್ಕೊಂಡು ಫೈನಲ್ ಮಾಡ್ತಾರೆ ಅಂತ ಏನೋ ಒಂದು ಕಮೆಂಟ್ ಮಾಡಿದ್ರು. ನಮ್ಮ ಲೀಡರ್ಸ್ ಎಲ್ಲ, ಅಣ್ಣ ನೀವು ಮಾಡೋದ್ ಕೆಲಸ ಮಾಡ್ತಾ ಇದೀಯ, ಅಲ್ಲಿ ಕುತ್ಕೊಂಡು ಮಾಡಬಹುದು, ಇಲ್ಲಿ ಬಂದು ಮಾತಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಆಗಿ ಇವತ್ತಿಂದ ನಾನು ಸಕ್ರಿಯವಾಗಿ ನಿನ್ನೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಕುತ್ಕೊಂಡು ಮಾತಾಡೋ ಬದಲು ಇಲ್ಲೇ ಬಂದು ಮಾತಾಡ್ತಾ ಇದ್ದೆ ಅಷ್ಟೇ. ಈಗ ಇದೇ ಕೆಲಸ ಅಲ್ಲಿ ಮಾಡ್ತಾ ಇದ್ದೆ, ಅದ್ರ ಬದಲು ಇಲ್ಲೇ ಮಾತಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಅದು ಬಂಧನದ ಬಗ್ಗೆ ನಾನು ಕಮೆಂಟ್ ಮಾಡಕ್ಕೆ, ಯಾಕಂದ್ರೆ ಅದೇನಾಗುತ್ತೆ, ಈಗ ಅದು ಏನೇನು FIR ಹಾಕಿದ್ರೆ ನನಗೂ ಸೆಕ್ಷನ್ಸ್ ಎಲ್ಲ ಗೊತ್ತಿಲ್ಲ. ಆ ಸೆಕ್ಷನ್ಸ್ ಅಲ್ಲಿ ಈಗ ಬಂಧನದ ಬಗ್ಗೆ ಇದ್ದಿದ್ರೆ ಅವ್ರು ಬಂಧನ ಆಗ್ತಾರೆ. ಬಟ್ ಎಲ್ಲ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಬೇಲಬಲ್ ಅಫೆನ್ಸಸ್ ಅಂತ ನನ್ಗೆ ಯಾರೋ ಹೇಳಿದ್ರು. ಅದು ಈಗ ರಜಾ ಇರೋದ್ರಿಂದ ಪ್ರಾಬಬ್ಲಿ ಅವರು ಬೇಲ್ ತಗೊಳಕ್ ಆಗಿಲ್ಲ. ಸೊ ಬಂಧನದ ಭೀತಿ ಇರ್ಬೋದೇನೋ, ಅದು ನಾನು ಹೇಳಕ್ ಆಗೋದಿಲ್ಲ. ಸರ್, ನಗರಸಭೆ ಕಮಿಷನರ್ ಆಯುಕ್ತರನ್ನ ನೀವೇನಾದ್ರೂ ಫೋನ್ ಮಾಡಿ ಸಾಂತ್ವನ ಹೇಳಿದ್ರು ಸರ್? ನೆನ್ನೆನೆ ಮಾತಾಡಿದೆ ನಾನು ಅವ್ರಿಗೂ. ನಾವು ಯಾಕಂದ್ರೆ ನಮ್ಮ ಪಾರ್ಟಿ ಕಡೆಯಿಂದ, ನಮ್ಮ ಪಾರ್ಟಿ ಯಾಕಂದ್ರೆ ನಮ್ಗೆ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೂ ನಾವು ಕ್ಷಮೆ ಯಾಚಿಸಿದ್ವಿ. ಯಾಕಂದ್ರೆ ನಮ್ಮ ಪಾರ್ಟಿ ಒಬ್ಬ ಮುಖ್ಯಸ್ಥ ನಿಮ್ಮ ಹತ್ರ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ, ದಯವಿಟ್ಟು ನೀವು ಆ ಪಾರ್ಟಿಗೆ ನಮ್ಮ ಕಡೆಯಿಂದ ಅಂತ ಆಗಿರೋಂತ ಯಾರೇ ಆಗ್ಬೋದು, ಅದ್ರ ಬಗ್ಗೆ ನಾವು ಕ್ಷಮೆ ಯಾಚಿಸ್ತೀವಿ ಅಂತ ಅವ್ರಿಗೂ ನಾವು ಹೇಳಿದ್ವಿ.